ಹಲೋ ನಮಸ್ಕಾರ ಸ್ನೇಹಿತರೆ, ನಿಮ್ಮ ಅಲೆಮಾರಿ ವಾಹಿನಿಗೆ ಸ್ವಾಗತ. 2 ದಿನದ ಪ್ರವಾಸದಲ್ಲಿ 2ನೆಯ ದಿನ ಪಂಢರಾಪುರವನ್ನು ನೋಡಿಕೊಂಡು ನಾವೀಗ ಗೋಪಾಲಪುರದ ಕಡೆಗೆ ಹೋಗ್ತಾ ಇದ್ದೀವಿ. ಪಂಢರಾಪುರ ಪಾಂಡುರಂಗನ ದೇವಾಲಯದಿಂದ 2.5 ಕಿಲೋಮೀಟರ್ ಮತ್ತು ಪಂಢರಾಪುರದ ರೈಲ್ವೆ ಸ್ಟೇಷನ್ನಿಂದ 3.5 ಕಿಲೋಮೀಟರ್ ದೂರದಲ್ಲಿದೆ. ಪಂಢರಾಪುರಕ್ಕೆ ಬಂದು ಪಾಂಡುರಂಗನ ದರ್ಶನ ಆದಮೇಲೆ ಗೋಪಾಲಪುರಕ್ಕೆ ಹೋಗದಿದ್ದರೆ ಪಂಢರಾಪುರದ ಯಾತ್ರೆ ಸಂಪೂರ್ಣವಾಗುವುದಿಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಪಂಢರಾಪುರಕ್ಕೆ ಬಂದವರೆಲ್ಲರೂ ಕೂಡ ಸಾಮಾನ್ಯವಾಗಿ ಗೋಪಾಲಪುರಕ್ಕೆ ಭೇಟಿ ನೀಡುತ್ತಾರೆ. ಪಂಢರಾಪುರದ ದೇವಸ್ಥಾನದಿಂದ ಸಾಕಷ್ಟು ಆಟೋಗಳು ಗೋಪಾಲಪುರಕ್ಕೆ ಹೋಗುತ್ತೆ. ಆಟೋದಲ್ಲಿ ಹೋಗಬಹುದು. ನೋಡಿ, ಅಲ್ಲಿ ದೂರದಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಗೋಪಾಲಪುರದ ಗೋಪಾಲಕೃಷ್ಣ ದೇವಾಲಯ. ಇಲ್ಲಿ ಫ್ರೀ ಪಾರ್ಕಿಂಗ್ ವ್ಯವಸ್ಥೆ ಇದೆ. ನೋಡಿ, ಇದೆ ಗೋಪಾಲಪುರದ ಗೋಪಾಲಕೃಷ್ಣ ದೇವಾಲಯ. ಇದನ್ನು ಗೋವರ್ಧನಗಿರಿ ಅಂತ ಕೂಡ ಕರೀತಾರೆ. ದೇವಾಲಯ ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ಮತ್ತೆ ಸಂಜೆ 5 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಓಪನ್ ಇರುತ್ತೆ. ಭಗವಂತ ಕೃಷ್ಣನು ಗೋಕುಲದಲ್ಲಿ ಬೆಳೆಯುವಾಗ ಜನರೆಲ್ಲ ಮಳೆಗಾಗಿ ಇಂದ್ರನನ್ನು ಪೂಜಿಸುತ್ತಿರಲು ಶ್ರೀಕೃಷ್ಣ ಪರಮಾತ್ಮ ನಮ್ಮನ್ನು ರಕ್ಷಿಸುತ್ತಿರುವುದು ಪ್ರಕೃತಿ ಮತ್ತು ಗೋವರ್ಧನಗಿರಿ. ಬನ್ನಿ ಎಲ್ಲರೂ ಗೋವರ್ಧನಗಿರಿಯನ್ನೇ ಪೂಜಿಸೋಣ ಎಂದು ಹೇಳಲು ಎಲ್ಲರೂ ಸೇರಿ ಗೋವರ್ಧನಗಿರಿಯನ್ನು ಪೂಜಿಸುತ್ತಾರೆ. ಇದರಿಂದ ಕೋಪಗೊಂಡಂತಹ ಇಂದ್ರ ಭಾರೀ ಮಳೆ ಮತ್ತು ಬಿರುಗಾಳಿಯನ್ನು ತರಿಸುತ್ತಾನೆ. ಆ ಸಮಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ತನ್ನ ಕಿರುಬೆರಳಿನಿಂದ ಗೋವರ್ಧನಗಿರಿಯನ್ನು ಎತ್ತಿ ಅದರ ಕೆಳಗೆ ಗೋವುಗಳು ಜನರು ಆಶ್ರಯ ಪಡೆಯುವಂತೆ ಮಾಡಿ ಎಲ್ಲರನ್ನ ರಕ್ಷಿಸುತ್ತಾನೆ. ಅಂದು ಶ್ರೀಕೃಷ್ಣ ತನ್ನ ಕಿರುಬೆರಳಿನಿಂದ ಎತ್ತಿದ ವೃಂದಾವನದ ಗೋವರ್ಧನಗಿರಿಯ ಪ್ರತಿರೂಪವೇ ಈ ಗೋವರ್ಧನಗಿರಿ ಎಂದು ಹೇಳಲಾಗುತ್ತೆ. ಅಲ್ಲದೆ ಪಾಂಡುರಂಗನ ಪರಮಭಕ್ತೆಯಾದ ಸತಿ ಸಕ್ಕುಬಾಯಿಯವರ ಗಂಡನ ಮನೆಯೂ ಕೂಡ ಈ ದೇವಾಲಯ ಅಂತ ಹೇಳಲಾಗುತ್ತೆ. ಒಮ್ಮೆ ಸಕ್ಕುಬಾಯಿಗೆ ಪಂಢರಾಪುರಕ್ಕೆ ಹೋಗಿ ವಿಠ್ಠಲನ ದರ್ಶನ ಮಾಡಬೇಕು ಅಂತ ಅನಿಸುತ್ತೆ. ಆದರೆ ಅವರ ಮನೆಯವರು ದೇವಸ್ಥಾನಕ್ಕೆ ಹೋಗೋದನ್ನು ತಡೆದು ಮನೆಯಲ್ಲಿ ಸಕ್ಕುಬಾಯಿಯನ್ನು ಕೂಡಾಕ್ತಾರೆ. ಸಕ್ಕುಬಾಯಿಯ ಭಕ್ತಿಗೆ ಮೆಚ್ಚಿದಂತಹ ಪಾಂಡುರಂಗ ಅವಳ ಮನೆಗೆ ಬಂದು ಸಕ್ಕುಬಾಯಿಯನ್ನು ದೇವಾಲಯಕ್ಕೆ ಕಳುಹಿಸಿ ಸಕ್ಕುಬಾಯಿ ವಾಪಸ್ ಬರುವವರೆಗೂ ಅವಳ ಅತ್ತೆಯ ಮನೆಯಲ್ಲಿ ಪಾಂಡುರಂಗನೇ ಸಕ್ಕುಬಾಯಿಯಾಗಿ ದಿನನಿತ್ಯದ ಕೆಲಸಗಳನ್ನು ಮಾಡುತ್ತಾ ಕಾಲವನ್ನು ಕಳೆಯುತ್ತಾನೆ. ಇದು ಪಾಂಡುರಂಗನು ತನ್ನ ಭಕ್ತನಾಗಿ ಸೇವೆ ಸಲ್ಲಿಸಿದಂತಹ ಒಂದು ಸ್ಥಳ. ಸಕ್ಕುಬಾಯಿ ತನ್ನ ಇಷ್ಟ ದೈವವನ್ನು ನೋಡಲು ಪಂಢರಾಪುರಕ್ಕೆ ಹೋದರೆ ಪಂಢರಾಪುರದಿಂದ ಪಾಂಡುರಂಗ ತನ್ನ ಭಕ್ತಳನ್ನು ನೋಡಲು ಈ ಗೋಪಾಲಪುರಕ್ಕೆ ಬರುತ್ತಾರೆ. ಇಂದಿಗೂ ಕೂಡ ಇಲ್ಲಿ ಸಕ್ಕುಬಾಯಿಯವರ ಮನೆ ಮತ್ತು ಸಕ್ಕುಬಾಯಿ ಬಳಸುತ್ತಿದ್ದ ವಸ್ತುಗಳು, ಆಕೆ ಬೀಸಲು ಬಳಸುತ್ತಿದ್ದ ಬೀಸುವ ಕಲ್ಲು ಎಲ್ಲವನ್ನು ನೋಡಬಹುದು. ನೋಡಿ, ಈ ಬಾಗಿಲು ಇಲ್ಲೊಂದು ಕಾಣಿಸ್ತಾ ಇದೆಯಲ್ಲ, ಇಬ್ಬರು ನಿಂತಿದ್ದಾರಲ್ಲ ಜೆಂಟ್ಸು, ಅಲ್ಲೊಬ್ಬರು ಕುತ್ಕೊಂಡು ಇಳಿತಾ ಇದ್ದಾರೆ. ಅಲ್ಲಿ ಮೆಟ್ಲುಗಳಿದೆ. ಅಲ್ಲಿ ಇಳ್ಕೊಂಡು ಒಳಗಡೆ ಹೋದರೆ ಕೆಳಗಡೆ ಒಂದು ನೆಲಮಾಳಿಗೆಯಲ್ಲಿ ಪುಟ್ಟ ರೂಮಿನ ಹಾಗೆ ಇದೆ. ಹಿಂದೆ ಪಾಂಡುರಂಗ ಸಕ್ಕುಬಾಯಿ ಮನೆಯಲ್ಲಿ ಕೆಲಸ ಮಾಡ್ತಿದ್ದಾಗ ಈ ರೂಮಲ್ಲಿ ಉಳ್ಕೊಂಡಿದ್ರು ಅಂತ ಹೇಳ್ತಾರೆ. ಒಳಗಡೆ ಹೋಗೋಕ್ಕೆ ಸುಮಾರು ಒಂದು 10 ಮೆಟ್ಲುಗಳಿದೆ. ಆ ಮೆಟ್ಲುಗಳನ್ನು ಇಳ್ಕೊಂಡು ಒಳಗಡೆ ಹೋಗಬೇಕು. ನೋಡಿ, ಇಲ್ಲೊಂದು ಬಿಂದಿಗೆ ಕಟ್ಟಿದಾರಲ್ಲ, ಆ ಬಿಂದಿಗೆಯನ್ನು ತೂಗೋದ್ರಿಂದ ಮಕ್ಕಳಾಗದವರಿಗೆ ಮಕ್ಕಳಾಗುತ್ತೆ ಅಂತ ಹೇಳಿದ್ರು. ಇಲ್ಲಿ ಸಕ್ಕುಬಾಯಿಯವರನ್ನು ಜನಾಬಾಯಿ ಅಂತ ಕರೀತಾರೆ. ಗೋಪಾಲಪುರವನ್ನು ಪಂಢರಾಪುರದ ಸಣ್ಣ ಬೃಂದಾವನ ಅಂತ ಕರೀತಾರೆ. ಅಲ್ಲದೆ ಇಲ್ಲಿಗೆ ಬರೋರೆಲ್ಲ ತಾವೇ ರಾಧಾಕೃಷ್ಣ ಅಂದ್ಕೊಂಡು ನೃತ್ಯವನ್ನು ಕೂಡ ಮಾಡ್ತಾರೆ. ಗೋಪಾಲಪುರವನ್ನು ನೋಡಿಕೊಂಡು ನಾವೀಗ ಬಂದಿರೋದು ವಿಷ್ಣುಪಾದಕ್ಕೆ. ಬೋಟಲ್ಲಿ ಬಂದರೆ ಮೊದಲಿಗೆ ವಿಷ್ಣುಪಾದವನ್ನು ನೋಡಿಕೊಂಡು ಗೋಪಾಲಪುರಕ್ಕೆ ಹೋಗಬಹುದು. ಆಟೋದಲ್ಲಿ ಬಂದರೆ ಮೊದಲಿಗೆ ಗೋಪಾಲಪುರವನ್ನು ನೋಡಿಕೊಂಡು ವಿಷ್ಣುಪಾದಕ್ಕೆ ಬರಬಹುದು. ಗೋಪಾಲಪುರದ ದೇವಾಲಯದಿಂದ ಹೊರಗಡೆ ಬಂದು ಜಸ್ಟ್ ಆಪೋಸಿಟ್ ರೋಡಲ್ಲಿ ಸುಮಾರು 500 ಮೀಟರ್ಸ್ ಅಷ್ಟು ದೂರ ನಡ್ಕೊಂಡ್ಬಂದರೆ ವಿಷ್ಣುಪಾದ ಸಿಗುತ್ತೆ. ವಿಷ್ಣುಪಾದ ಮತ್ತು ಗೋಪಾಲಪುರ ಎರಡೂ ಕೂಡ ಹತ್ತಿರದಲ್ಲೇ ಇದೆ. ಇಲ್ಲೂ ಕೂಡ ಫ್ರೀ ಪಾರ್ಕಿಂಗ್ ವ್ಯವಸ್ಥೆ ಇದ್ದು ಪಾರ್ಕಿಂಗ್ ಮಾಡೋದಕ್ಕೆ ತುಂಬ ವಿಶಾಲವಾದ ಜಾಗ ಇದೆ.
ತನ್ನ ಭಕ್ತನಾದ ಪುಂಡಲೀಕನನ್ನು ನೋಡಲು ಹರಿ ಧರೆಗಿಳಿದು ಬರುತ್ತಾನೆ. ಹೀಗೆ ಹರಿ ಧರೆಗಿಳಿದಾಗ ತನ್ನ ಮೊದಲ ಪಾದವನ್ನು ಇಲ್ಲಿ ಇಟ್ಟರು ಅಂತ ಹೇಳ್ತಾರೆ ಕೆಲವರು. ಇನ್ನು ಕೆಲವರು ಪುಂಡಲೀಕನ ಮನೆಯ ಬಾಗಿಲಿಗೆ ಹರಿ ಬಂದಾಗ ಪುಂಡಲೀಕ ಒಂದು ಇಟ್ಟಿಗೆಯನ್ನು ಹರಿಯ ಕಡೆಗೆ ಎಸೆದು, ನಾನು ತಂದೆ ತಾಯಿಯ ಸೇವೆಯನ್ನು ಮಾಡ್ತಾ ಇದ್ದೇನೆ, ಸೇವೆ ಮುಗಿಸಿ ಬರುವವರೆಗೂ ನೀನು ಆ ಇಟ್ಟಿಗೆಯ ಮೇಲೆ ನಿಂತು ಕಾಯುತ್ತಿರು ಎಂದು ಹೇಳುತ್ತಾನೆ. ಆ ಸಮಯದಲ್ಲಿ ಪುಂಡಲೀಕನ ಮನೆಯ ಬಾಗಿಲಿನಲ್ಲಿ ಹರಿ ನಿಲ್ಲುತ್ತಾರಲ್ಲ, ಆ ಸ್ಥಳವೇ ಈ ವಿಷ್ಣುಪಾದ ಅಂತ ಹೇಳ್ತಾರೆ. ಮರಾಠಿ ಭಾಷೆಯಲ್ಲಿ ಇಟ್ಟಿಗೆಯನ್ನು ವಿಟ್ ಅಂತ ಕರೀತಾರೆ. ಆದ್ದರಿಂದಲೇ ಇಟ್ಟಿಗೆಯ ಮೇಲೆ ನಿಂತಹ ಹರಿಯನ್ನು ಇಲ್ಲಿ ವಿಠ್ಠಲ ಎಂದು ಕರೆಯಲಾಗುತ್ತೆ. ಭೀಮಾ ನದಿ ಈ ಸ್ಥಳದಲ್ಲಿ ಅರ್ಧಚಂದ್ರಾಕಾರವಾಗಿ ಹರಿಯೋದ್ರಿಂದ ಭೀಮಾ ನದಿಯನ್ನು ಚಂದ್ರಭಾಗ ಅಂತ ಇಲ್ಲಿ ಕರೆಯಲಾಗುತ್ತೆ. ವಿಷ್ಣುಪಾದಕ್ಕೆ ಬೋಟಲ್ಲಿ ಬರ್ತೀರಾ ಅಂದ್ಕೊಂಡ್ರೆ ಪುಂಡಲೀಕನ ದರ್ಶನವನ್ನು ಮಾಡಿ, ಪುಂಡಲೀಕನ ದೇವಾಲಯದ ಅಪೋಸಿಟಲ್ಲೇ ಬೋಟ್ಗಳಿರುತ್ತೆ, ಬೋಟಲ್ಲಿ ವಿಷ್ಣುಪಾದಕ್ಕೆ ಬರಬಹುದು. ವಿಷ್ಣುಪಾದಕ್ಕೆ ಬಂದು ವಿಷ್ಣುಪಾದದ ದರ್ಶನವನ್ನು ಮಾಡಿ ಇಲ್ಲಿಂದ ಗೋಪಾಲಪುರಕ್ಕೆ ನಡ್ಕೊಂಡೇ ಹೋಗಬಹುದು. ಪುಂಡಲೀಕ ತನ್ನ ತಂದೆ ತಾಯಿಗಳಿಗೆ ಮಾಡುತ್ತಿರುವಂತಹ ಸೇವೆಯನ್ನು ಹರಿ ತದೇಕ ಚಿತ್ತದಿಂದ ನೋಡುತ್ತಾ ನಿಂತಿದ್ದ ಸ್ಥಳವೇ ಇದು ಅಂತ ಹೇಳಲಾಗುತ್ತೆ. ಇದೇ ವಿಷ್ಣುವಿನ ಪಾದದ ಗುರುತು. ಮೊದಲಿಗಿರೋದು ವಿಷ್ಣುಪಾದ, ಇನ್ನು ಪುಟ್ಟ ಪುಟ್ಟ ಹೆಜ್ಜೆ ಇರೋದು ಕೃಷ್ಣಪಾದ ಅಂತೆ. ಅದ್ರ ಜೊತೆಗೆ ರೌಂಡ್ ರೌಂಡ್ ಇರೋದು ಹಸುವಿನ ಪಾದದ ಗುರುತು ಅಂತ ಹೇಳ್ತಾರೆ. ಗೋಪಾಲಕ ಶ್ರೀಕೃಷ್ಣ ಇದ್ದ ಮೇಲೆ ಅಲ್ಲಿ ಹಸುಗಳು ಇದ್ದೇ ಇರುತ್ತೆ. ಹರಿ ಎತ್ತಿದ ಅವತಾರಗಳಲ್ಲಿ ರಾಮಾವತಾರವೂ ಒಂದು. ಹರಿ ಇದ್ದ ಮೇಲೆ ಅಲ್ಲಿ ಹನುಮ ಇರಬೇಕಲ್ಲವೇ? ನೋಡಿ, ಅಲ್ಲಿ ದೂರದಲ್ಲಿ ಹನುಮನ ಪುಟ್ಟ ಮಂದಿರ ನೀರಿನ ಮಧ್ಯಭಾಗದಲ್ಲಿದೆ. ಬೋಟಲ್ಲಿ ಹೋದರೆ ಅಲ್ಲಿಗೆ ಕರ್ಕೊಂಡೋಗ್ತಾರೆ. ನೋಡಿ, ಕಟ್ಟಡದ ಮೇಲ್ಛಾವಣಿಯಲ್ಲಿ ಪಕ್ಷಿಗಳು ಎಷ್ಟು ಚೆನ್ನಾಗಿ ಲೈನಾಗೆ ಗೂಡುಗಳನ್ನು ಕಟ್ಟಿದೆ ಅಂತ. ಈ ವಿಷ್ಣುಪಾದ ದಿನದ 24 ಗಂಟೆ ಕೂಡ ತೆರೆದಿರುತ್ತೆ. ಯಾವಾಗ ಬೇಕಾದರೂ ಇಲ್ಲಿಗೆ ವಿಸಿಟ್ ಮಾಡಬಹುದು. ನಮ್ಮ 2 ದಿನದ ಪ್ರವಾಸದಲ್ಲಿ ವಿಷ್ಣುಪಾದ ನಮ್ಮ ಕೊನೆಯ ಭೇಟಿಯಾಗಿತ್ತು. ನೋಡಿ, ಇದು ವಿಷ್ಣುಪಾದಕ್ಕೆ ಹೋಗುವ ಮೊದಲೇ ಸಿಗುವಂತಹ ಪುಟ್ಟ ದೇವಾಲಯ. ನಾವು ವಿಷ್ಣುಪಾದಕ್ಕೆ ಹೋಗ್ಬಿಟ್ಟು ಬಂದು ಇಲ್ಲಿ ಹೋಗೋಣ ಅಂತ ವಿಷ್ಣುಪಾದಕ್ಕೆ ಹೋಗಿ ಬಂದು ಹೋಗ್ತಾ ಇದ್ದೀವಿ. ಜನಾಭಾಯ್ ಹಿಟ್ಟನ್ನು ಬೀಸುತ್ತಿದ್ದ ಜಾಗ ಅಂತ ಹಾಕಿದ್ದಾರೆ ನೋಡಿ. ಜನಾಭಾಯ್ ಅಂದರೆ ಸಕ್ಕುಬಾಯಿ ಅಂತ. ಸಕ್ಕುಬಾಯನ್ನು ಇಲ್ಲಿ ಜನಾಭಾಯ್ ಅಂತ ಕರೀತಾರೆ. ನೋಡಿ, ಇದೆ ಸಕ್ಕುಬಾಯಿ ಮೂರ್ತಿ. ಪಂಡ್ರಾಪುರದಿಂದ ಬೆಂಗಳೂರಿಗೆ ಯಾವುದೇ ಡೈರೆಕ್ಟ್ ಬಸ್ ಇಲ್ಲ, ಡೈರೆಕ್ಟ್ ಟ್ರೈನ್ ಇದೆ. ಟ್ರೈನ್ ಬುಕ್ ಮಾಡಿಕೊಂಡ್ರೆ ಮಧ್ಯಾಹ್ನನೇ ಪಂಡ್ರಾಪುರದಿಂದ ಹೊರಡಬೇಕಾಗತ್ತೆ ಅಂದ್ಕೊಂಡು ನಾವು ಪಂಡ್ರಾಪುರದಿಂದ ಟ್ರೈನನ್ನು ಬುಕ್ ಮಾಡಲಿಲ್ಲ. ಸೊಲ್ಲಾಪುರದಿಂದ ಬೆಂಗಳೂರಿಗೆ ಟ್ರೈನನ್ನು ಬುಕ್ ಮಾಡಿಕೊಂಡ್ವಿ. ಪಂಡ್ರಾಪುರದಿಂದ ಸೊಲ್ಲಾಪುರ 71 ಕಿಲೋಮೀಟರ್ ದೂರದಲ್ಲಿದೆ. ಸುಮಾರು 1.5 ಗಂಟೆಗಳ ಕಾಲದ ಪ್ರಯಾಣ. ನಾನು ಸೊಲ್ಲಾಪುರದಿಂದ ಬೆಂಗಳೂರಿಗೆ ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ದೆ, ಆದರೆ ಟಿಕೆಟ್ ಕನ್ಫರ್ಮ್ ಆಗಲಿಲ್ಲ. ಆದ್ದರಿಂದ ನಾವು ಪ್ರೈವೇಟ್ ಬಸ್ಸಲ್ಲಿ ಸೊಲ್ಲಾಪುರದಿಂದ ಬೆಂಗಳೂರಿಗೆ ಟಿಕೆಟನ್ನು ಬುಕ್ ಮಾಡಿಕೊಂಡ್ವಿ. ಸೊಲ್ಲಾಪುರದಿಂದ ಬೆಂಗಳೂರಿಗೆ ಯಾವುದೇ KSRTC ಬಸ್ ಇಲ್ಲ. ಸೊಲ್ಲಾಪುರಕ್ಕೆ ಹತ್ತಿರವಾದ ಗುಲ್ಬರ್ಗಾಗೆ ಬಂದರೆ ಗುಲ್ಬರ್ಗಾದಿಂದ ಬೆಂಗಳೂರಿಗೆ KSRTC ಬಸ್ ಸಿಗುತ್ತೆ. ಮೊದಲಿಗೆ ಪಂಡ್ರಾಪುರದಿಂದ ಸೊಲ್ಲಾಪುರಕ್ಕೆ ಬಂದು ಸೊಲ್ಲಾಪುರದಿಂದ 22 ಕಿಲೋಮೀಟರ್ ದೂರದಲ್ಲಿರುವಂತಹ ಸಿದ್ದೇಶ್ವರ ಮಠಕ್ಕೆ ಹೋಗೋಣ ಅಂದ್ಕೊಂಡ್ವಿ. ಆದರೆ ಡ್ರೈವರ್ ಆಗಲ್ಲ ಮೇಡಮ್, ನಾನು ಇಲ್ಲಿಂದ ಹೊರಟ್ರೆ ಬೆಳಗಾಂ ಸೇರೋ ಅಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಆದ್ದರಿಂದ ಸಿದ್ದೇಶ್ವರ ಮಠಕ್ಕೆ ಹೋಗೋ ಪ್ಲ್ಯಾನನ್ನು ಕ್ಯಾನ್ಸಲ್ ಮಾಡಿಕೊಂಡು ಸೊಲ್ಲಾಪುರದಲ್ಲೇ ಸ್ವಲ್ಪ ಹೊತ್ತು ಮಾರ್ಕೆಟೆಲ್ಲ ಸುತ್ತಕೊಂಡು ಶಾಪಿಂಗ್ ಮಾಡಿಕೊಂಡು ಊಟ ಮಾಡಿಕೊಂಡು ಸಂಜೆ 6 ಗಂಟೆಗೆ ನಮಗೆ ಬೆಂಗಳೂರಿಗೆ ಬಸ್ ಇತ್ತು. ಬಸ್ ಹತ್ತಿ ನಾವು ಬೆಂಗಳೂರು ಕಡೆ ಹೊರಟ್ವಿ. ಟ್ರೈನಲ್ಲಿ ಬಂದರೆ ಸೊಲ್ಲಾಪುರದಿಂದ ಬೆಂಗಳೂರಿಗೆ 400 ಆಗುತ್ತೆ ಸ್ಲೀಪರಲ್ಲಿ. ಬಸ್ಸಲ್ಲಿ ಬಂದರೆ ಸೊಲ್ಲಾಪುರದಿಂದ ಬೆಂಗಳೂರಿಗೆ 1300 1500 ಆಗುತ್ತೆ ಸ್ಲೀಪರ್ ಕ್ಲಾಸ್. ಬಸ್ ಸೊಲ್ಲಾಪುರದಿಂದ ಬೆಂಗಳೂರು ಕಡೆ ಹೊರಡ್ತು. ನೈಟ್ ಡಿನ್ನರ್ ಎಲ್ಲೂ ಮಾಡೋದು ಬೇಡ ಅಂದ್ಕೊಂಡು ನಾವೇನೇನು ತಿಂಡಿ ತಂದಿದ್ವೋ ಅದೆಲ್ಲ ಸ್ವಲ್ಪ ಉಳಿದಿತ್ತು. ಅದನ್ನೇ ಡಿನ್ನರ್ ಟೈಮ್ಗೆ ತಿಂದ್ಕೊಂಡ್ವಿ. ಸಂಜೆ 6 ಗಂಟೆಗೆ ಸೊಲ್ಲಾಪುರದಿಂದ ಹೊರಟಂತಹ ಬಸ್ ಮರುದಿನ ಬೆಳಗ್ಗೆ 8:30ಕ್ಕೆ ಬೆಂಗಳೂರು ರೀಚ್ ಆಯಿತು.
ಬೆಂಗಳೂರಿಗೆ ಬಂದು VRL ಬಸ್ ಸ್ಟೇಷನಲ್ಲೇ ಫ್ರೆಶ್ ಅಪ್ ಆಗಿ ಅಲ್ಲೇ ಪಕ್ಕದಲ್ಲಿದ್ದ ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಮುಗಿಸಿ ನಾವೆಲ್ಲರೂ ನಮ್ಮ ಊರ ಕಡೆ ಹೊರಟ್ವಿ. ಇಲ್ಲಿಗೆ 2 ದಿನಗಳ ಪ್ರವಾಸ ಮುಕ್ತಾಯವಾಯಿತು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸ್ಥಳದೊಂದಿಗೆ ಭೇಟಿಯಾಗೋಣ.